ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 27 ಹಾಗೂ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋ ಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಹೊರಗಿನ ವಿಷಯಗಳನ್ನು ಬಿಟ್ಟು ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಮೂಲಕ ಉಸಿರಾಡುವ ಪ್ರಾಣಾಯಾಮಗಳನ್ನು ಸಮ ಮಾಡಿ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನಿಗ್ರಹಿಸಿ ಮೋಕ್ಷಪರಾಯಣನಾಗಿ ಇಚ್ಛೆ, ಭಯ, ಕ್ರೋಧವನ್ನ ಬಿಟ್ಟಂತಹ ಮುನಿ ಯಾವಾಗಲೂ ಮುಕ್ತಾತ್ಮನೇ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ 27 ಹಾಗೂ 28ನೆಯ 2 ಶ್ಲೋಕಗಳು ಕೂಡ ಒಂದು ಜೋಡಿ ಶ್ಲೋಕವಿದ್ದಂತೆ. ಒಂದೊಂದೇ ಶ್ಲೋಕವನ್ನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಸಾಧ್ಯವಾಗೋದಿಲ್ಲ. ಆದರೆ 2 ಶ್ಲೋಕವನ್ನ ಒಟ್ಟಿಗೆ ಮಾಡಿದಾಗ ಮಾತ್ರ ಒಂದು ಪೂರ್ಣ ಸಾರಾಂಶ ನಮಗೆ ದೊರಕುತ್ತೆ. ಹಾಗಾಗಿ ಈ 2 ಶ್ಲೋಕದ ಒಟ್ಟು ತಾತ್ಪರ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಮುನಿ ಅಂತ ಅನ್ನಿಸ್ಕೊಂಡಿರುವಂಥವನು ಯಾವಾಗಲೂ ಮುಕ್ತಾತ್ಮನೆ. ಆದ್ರೆ ನಾವು ಲೌಕಿಕ ಭಾಷೆಯಲ್ಲಿ ಮುನಿಸ್ಕೊಂಡಿದ್ಯಾ ಅಂತ ಹೇಳಿ, ಮುನಿ ಅಂತಂದ್ರೆ ಕೋಪ ಮಾಡ್ಕೊಂಡಿರುವಂಥವನಿಗೆ, ಸಿಟ್ಟು ಮಾಡ್ಕೊಂಡಿರುವಂಥವನಿಗೆ ಮುನಿಸು ಅಂತೇಳಿ ಹೇಳ್ತೀವಿ. ಅದು ಮುನಿಸು ಅನ್ನುವಂಥ ಒಂದು ಕನ್ನಡದ ಪದ. ಆದರೆ ಮುನಿ ಅಂತಂದಾಗ ಅದು ಋಷಿ ಅನ್ನುವಂಥ ಮತ್ತೊಂದು ಅನ್ವರ್ಥ ನಾಮ ಇದೆ. ಈ ಮುನಿ ಆಗಿರುವಂಥವನು ಅವನೇನು ಪ್ರಾಣ ಹೋದ ನಂತರ ಮುಕ್ತಿಯ ಅವಸ್ಥೆಯನ್ನ ಪಡೆಯುವುದಿಲ್ಲ. ಅದು ಮುಕ್ತಿ ಅನ್ನುವಂಥದ್ದು ಪ್ರಾಣದ ನಂತರ ಯಾವುದೋ ಒಂದು ಲೋಕಕ್ಕೆ ಹೋಗುವಂಥದ್ದಲ್ಲ. ಆದರೆ ಅದು ಪ್ರಪಂಚವನ್ನ ನೋಡುವಂತಹ ಒಂದು ದೃಷ್ಟಿ. ಅದು ನಾವಿಲ್ಲಿರುವಾಗ ಬಂದಿದ್ದರೆ ಅದು ಬಿಟ್ಟು ಹೋಗುವಾಗಿಯೂ ಕೂಡ ಅದು ನಮ್ಮಲ್ಲಿಯೇ ಇರುತ್ತದೆ. ಪರಮಾತ್ಮನನ್ನ ನೋಡುವವನ ದೃಷ್ಟಿಯಲ್ಲಿ ಈ ವಿಶೇಷವನ್ನ ನಾವು ಗಮನಿಸ್ತೇವೆ. ಅವನು ಹೊರಗಿನ ವಿಷಯ ವಸ್ತುಗಳ ಮೇಲೆ ವ್ಯಾಮೋಹವನ್ನ ಬಿಟ್ಟಿರ್ತಾನೆ. ಅವನು ವಿಷಯ ವಸ್ತುಗಳನ್ನು ತೆಗೆದುಕೊಳ್ಳೋದೇ ಇಲ್ಲ ಅಂತಲ್ಲ. ಆದರೆ ದೇಹ ಧಾರಣೆಯನ್ನ ಮಾಡಿಕೊಳ್ಳಿಕ್ಕೆ ಎಷ್ಟು ಈ ವಿಷಯ ವಸ್ತುಗಳು ಪ್ರಾಪಂಚಿಕ ಲೋಕದ್ದು ಬೇಕಾಗಿದೆಯೋ ಅಷ್ಟು ಅವಶ್ಯಕವಾಗಿರುವಂಥದ್ದನ್ನ ಮಾತ್ರ ಸ್ವೀಕರಿಸ್ತಾನೆ. ಹಾಗಾಗಿ ವಿಷಯ ವಸ್ತುಗಳನ್ನ ಅನುಭವಿಸಬೇಕೆಂದಲ್ಲ, ಅವನು ನಿರ್ಲಿಪ್ತನಾಗಿ ಅವುಗಳೊಂದಿಗೆ ವ್ಯವಹಾರವನ್ನ ನಡೆಸ್ತಾನೆ. ಅವನು ಎಂದೂ ಕೂಡ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ. ಆಸಕ್ತನೂ ಅಲ್ಲ, ಅದಕ್ಕೆ ಬದ್ಧನೂ ಅಲ್ಲ. ಹಾಗಾಗಿ ಅವನ ದೃಷ್ಟಿಯನ್ನ ನಾವು ಹುಬ್ಬುಗಳ ನಡುವೆ ಇಟ್ಟಿರುತ್ತೇವೆ. ಅಂತಂದ್ರೆ ಮನಸ್ಸು ಯಾವಾಗ್ಲೂ ಕೂಡ ಅಂತರ್ಮುಖ ಮಾಡಿ ಪರಮಾತ್ಮನ ಮೇಲೆ ಏಕಾಗ್ರತೆಯನ್ನ ಮಾಡಿರ್ತಾನೆ. ಮನಸ್ಸು ಹೀಗಾದಾಗ ಅವನ ದೃಷ್ಟಿಯಲ್ಲಿ ಒಂದು ವ್ಯತ್ಯಾಸ ತೋರ್ತದೆ. ಅವನು ವಿಷಯ ಪ್ರಪಂಚದಲ್ಲಿದ್ರೂ ಕೂಡ ಅವನ ದೃಷ್ಟಿ ಅದರ ಮೇಲಿಲ್ಲ. ಆದರೆ ಅದರ ಹಿಂದೆ ಇರುವಂತಹ ಪರಮಾತ್ಮನ ವಸ್ತುವಿನ ಕಡೆಗೆ ಈ ದೃಷ್ಟಿ ಹರಿದಿದೆ. ಅವನು ಉಸಿರು ಬಿಡುವುದು, ತೆಗೆದುಕೊಳ್ಳುವುದರಲ್ಲಿ ಒಂದು ಸಮತ್ವವನ್ನು ನೋಡ್ತಾನೆ. ಉಸಿರು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಆತಂಕನೂ ಪಡೋದಿಲ್ಲ, ಉಸಿರು ಎಳೆದುಕೊಳ್ತಾ ಇದ್ದೀನಿ ಅಂತ ಹೇಳಿ ಆಸೆಯೂ ಪಡೋದಿಲ್ಲ. ಎಲ್ಲದರಲ್ಲಿಯೂ ಕೂಡ ಒಂದು ಸಮದೃಷ್ಟಿಯನ್ನ ಕಾಪಾಡಿಕೊಂಡಿರ್ತಾನೆ.
ಯಾವಾಗ ಒಬ್ಬ ಮನುಷ್ಯ ಕೋಪಗೊಳ್ತಾನೋ ಅಥವಾ ಯಾವುದಾದ್ರೂ ಒಂದು ಉದ್ವೇಗಕ್ಕೆ ಒಳಪಡ್ತಾನೋ ಆಗ ನೀವು ಅವನ ಉಸಿರಾಟವನ್ನು ಗಮನಿಸಿ ನೋಡಿ. ಅದು ತುಂಬ ಅತ್ಯಂತ ವೇಗವಾಗಿ ನಡೀತಾ ಇರುತ್ತೆ. ಏನೋ ಆಗೋಗ್ಬಿಟ್ಟಿದೆಯೇನೋ ಅನ್ನುವಂಥ ಒಂದು ಏದುಸಿರು ಅವನಲ್ಲಿ ಕಾಣ್ತಾ ಇರುತ್ತೆ. ಆದರೆ ಅದೇ ಒಬ್ಬ ವ್ಯಕ್ತಿ ಸಮಾಧಾನವಾಗಿರುವಾಗ, ಪ್ರಶಾಂತ ಚಿತ್ತನಾಗಿರುವಾಗ ಅಂತಹ ಮನುಷ್ಯ ಅವನ ಉಸಿರಾಟವನ್ನು ನೀವು ಗಮನಿಸಿ ನೋಡಬಹುದು. ಅವನು ನಿಧಾನವಾಗಿ ಉಸಿರಾಡ್ತಾ ಇರ್ತಾನೆ. ಈ ಒಂದು ಉಸಿರಾಟದ ಕ್ರಮವೇ ಒಬ್ಬ ಮನುಷ್ಯನ ಭಾವನೆಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಒಬ್ಬ ತಾನು ಬಿಡುವ ಉಸಿರಿನಿಂದಲೇ ಒಬ್ಬನ ಮನಸ್ಸನ್ನ ನಾವು ಊಹಿಸಬಹುದು. ಹಾಗೆ ಯಾರು ಸಮಾಧಾನ ಚಿತ್ತದಿಂದ ನಿಧಾನವಾಗಿ ಉಸಿರಾಡ್ತಾರೋ ಅವನು ಯಾವಾಗಲೂ ಕೂಡ ಮೋಕ್ಷ ಪಾರಾಯಣದಲ್ಲೇ ಇರ್ತಾನೆ. ಇಂದ್ರಿಯ ಸುಖವನ್ನ ಗಳಿಸುವುದಕ್ಕಾಗಲಿ, ಗಳಿಸುವುದನ್ನ ರಕ್ಷಿಸುವುದಕ್ಕಾಗಲಿ ಗಡಿಬಿಡಿಯಾಗಿರುವಂಥ ವ್ಯಕ್ತಿ ಅಲ್ಲ. ಆದರೆ ಅವನ ಆದರ್ಶ ಈ ಪ್ರಪಂಚವಲ್ಲ. ಅವನ ಪಾಲಿಗೆ ಈ ಪ್ರಪಂಚ ಒಂದು ಕಸದ ಬುಟ್ಟಿಯ ಹಾಗೆ. ಇದರಲ್ಲಿ ಪಡೆಯಬೇಕಾಗಿರುವುದು, ಅನುಭವಿಸಬೇಕಾಗಿರುವುದು ಯಾವುದೂ ಇಲ್ಲ. ಅವನ ಮನಸ್ಸು ಯಾವಾಗಲೂ ಕೂಡ ಭಗವಂತನ ಕಡೆಯೇ ಹರಿಯುತ್ತಿರುತ್ತದೆ. ಏಕೆಂದರೆ ಅವನು ಮುಕ್ತಾತ್ಮ. ನದಿ ಎಂಬುವುದು ಹೇಗೆ ಸಾಗರ ಮುಖವಾಗಿ ಹರಿಯುವುದೋ, ಉತ್ತರಮುಖಿ ಯಾವಾಗಲೂ ಉತ್ತರ ದಿಕ್ಕನ್ನೇ ಸೂಚಿಸುತ್ತಿರುವುದೋ, ಹಾಗೆ ಈ ಮುಕ್ತಾತ್ಮನ ಮುನಿಯ ಮನಸ್ಸು ಯಾವಾಗಲೂ ಕೂಡ ಪರಮಾತ್ಮನ ಕಡೆಯೇ ಹರಿಯುತ್ತಿರುತ್ತದೆ. ಅವನು ಈ ಪ್ರಪಂಚವನ್ನ ನೋಡುತ್ತಿದ್ದರೂ ಕೂಡ ನೋಡುವುದಿಲ್ಲ, ಕೇಳುತ್ತಿದ್ದರೂ ಕೂಡ ಕೇಳುತ್ತಿಲ್ಲ, ಕೆಲಸವನ್ನ ಮಾಡುತ್ತಿದ್ದರೂ ಕೂಡ ಆ ಕೆಲಸ ಮಾಡ್ತಾ ಇಲ್ಲ. ಅವನು ಮನಸ್ಸಿಲ್ಲದ ಮನಸ್ಸಿನಲ್ಲಿರುವವನು ಈ ಪ್ರಪಂಚದಲ್ಲಿ. ಹಾಗಾಗಿ ಮುಕ್ತಾತ್ಮ ಹೇಗಿರಬೇಕು ಅನ್ನುವಂಥ ಒಂದು ವಿಷಯವನ್ನ ಆತ ಮುಂದುವರಿಸಿಕೊಂಡು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ನಿಗ್ರಹಿಸಿರುವಂಥವನೇ ಈ ಮುಕ್ತಿ, ಈ ಮುನಿ. ಅವನು ಇಂದ್ರಿಯಕ್ಕೆ ದಾಸನಾಗಿರೋದಿಲ್ಲ. ಹಾಗೆಯೇ ಇಂದ್ರಿಯದ ಮೂಲಕ ವಿಷಯ ವಸ್ತುವಿನ ಕಡೆ ಸರಿದು ಅಲ್ಲಿ ಸಿಕ್ಕಿಕೊಳ್ಳುವುದೂ ಇಲ್ಲ. ಮನಸ್ಸು ತನಗೆ ತೋಚಿದ ವೈಷಯಿಕ ವಸ್ತುವನ್ನೆಲ್ಲ ಕುರಿತು ಚಿಂತಿಸುವುದಕ್ಕಾಗಿ ಅಲ್ಲ, ಆದರೆ ಅದು ಪರಮಾತ್ಮನಿಗೆ ಮೀಸಲಾಗಿದೆ, ಅದನ್ನ ಪ್ರಪಂಚಕ್ಕೆ ಕೊಟ್ಟು ಎಂಜಾಯ್ ಮಾಡೋಲ್ಲ ಅಂತ ಹೇಳಿ ಅವನು ನಿಶ್ಚಯಿಸ್ತಾನೆ. ಆತ ತುಂಬಾ ಬುದ್ಧಿವಂತನು ಕೂಡ. ಹಾಗಾಗಿ ಇಚ್ಛೆ, ಭಯ, ಕ್ರೋಧ ಇವನ್ನೆಲ್ಲ ಬಿಟ್ಟಿರ್ತಾನೆ. ಯಾವ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳು ಕೂಡ ಅವನಲ್ಲಿ ಇಲ್ಲ. ಇವೆಲ್ಲ ಮರೀಚಿಕೆ ಎಂಬುದು ಅವನಿಗೆ ಚೆನ್ನಾಗಿ ವೇದ್ಯವಾಗಿದೆ. ಅವನು ಯಾವುದಕ್ಕೂ ಅಂಜೋದಿಲ್ಲ. ಈ ಪ್ರಪಂಚದಲ್ಲಿ ಏನಾದರೂ ಒಂದು ಅಂಜಿಕೆ ಅಂತಿದ್ರೆ ಅದು ಮೃತ್ಯು. ಆದರೆ ಆ ಮೃತ್ಯುವಿಗೂ ಕೂಡ ಅವನು ಅಂಜುವುದಿಲ್ಲ. ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡವನೇ ನಿರ್ಭೀತ. ಹಾಗಾಗಿ ಈತ ನಾನು ಸಾರ್ವಭೌಮನೂ ಅಲ್ಲ, ಕೋಟ್ಯಾಧೀಶ್ವರನೂ ಅಲ್ಲ, ಎಲ್ಲರಲ್ಲೂ ತಾನೊಬ್ಬ, ಎಲ್ಲರಂತೆ ತಾನೊಬ್ಬ ಅನ್ನುವಂಥ ಒಂದು ಅದ್ಭುತವಾದ ಅರಿವನ್ನ ಆತ ಪಡ್ಕೊಂಡಿರ್ತಾನೆ. ಯಾವುದೇ ಕೀರ್ತಿಗಳಿಗಾಗಲಿ, ಅಪಕೀರ್ತಿಗಳಿಗಾಗಲಿ, ರೋಗ ರುಜಿನಗಳಿಗಾಗಲಿ, ಯಾವುದೇ ಶೋಕಗಳಿಗಾಗಲಿ, ಯಾವುದೇ ದುಃಖಗಳಿಗಾಗಲಿ ಅವನು ಅಂಜೋದಿಲ್ಲ. ತನ್ನೊಳಗಿರುವಂಥ ದೈವ ಯಾವತ್ತಿದ್ದರೂ ಕೂಡ ಒಳ್ಳೆಯ ಹಾದಿಯಲ್ಲಿಯೇ ಕರೆದುಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಬಲವಾದ ನಂಬಿಕೆಯನ್ನ ಆತ ಇರಿಸ್ಕೊಂಡಿರ್ತಾನೆ. ಹಾಗಾಗಿ ನಾವು ಆತಂಕವನ್ನ ಬಿಟ್ಟು ಯಾವುದೇ ಕೋಪಕ್ಕೆ ಒಳಗಾಗದೆ ಸರಿಯಾದ ಕ್ರಮದಲ್ಲಿ ಸರಿಯಾದ ಅರಿವನ್ನ ಪಡ್ಕೊಂಡು ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಸಮತ್ವದ ದೃಷ್ಟಿಯಿಂದ ಬದುಕಿದ್ದೇ ಆದಲ್ಲಿ ನಾವು ಕೂಡ ಮುನಿಯ ಬದುಕನ್ನೇ ಸಾಗಿಸಬಹುದು ಅನ್ನುವಂಥ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ದೂರದಾಗಸ ಸುಖದ ಮಿನುಗು ತಾರೆಯ ಕಂಡು, ದೂರದಾಗಸ ಸುಖದ ಮಿನುಗು ತಾರೆಯ ಕಂಡು, ಮರೆಯದಿರು ನೀ ಮನೆಯ ಕಿರುಹಣತೆ ಬೆಳಕ, ಕೈಲೊಂದು ತೆನೆ ಮೇಲು ಕನಸಿನೆರಡಕ್ಕಿಂತ, ಕೈಲೊಂದು ತೆನೆ ಮೇಲು ಕನಸಿನೆರಡಕ್ಕಿಂತ, ಅನುಭವಕ್ಕೆ ತಲೆಬಾಗು ಮುದ್ದು ರಾಮ,
ಅನುಭವಕ್ಕೆ ತಲೆಬಾಗು ಮುದ್ದು ರಾಮ. ಹಾಗಾಗಿ ಅಂತಹ ಅದ್ಭುತವಾದ ಅನುಭವಕ್ಕೆ ನಾವು ತಲೆಬಾಗುತ್ತಾ ಕೃಷ್ಣನ ಮಾತಿನಂತೆ ಮುದ್ದು ರಾಮನ ನುಡಿಯಂತೆ ನಮ್ಮ ಬದುಕನ್ನ ಸಾಕ್ಷಾತ್ಕರಿಸಿಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.